ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಚಿಕನ್ ಚಿಲ್ಲಿ ಹೇಗೆ ಮಾಡೋದಂತ ನೋಡುವ. ಮೊದಲು ನಾವಿಲ್ಲಿ ಒಂದು 2 kg ಚಿಕನ್ ಅಂತ ತಗೊಂಡಿದ್ದೇವೆ. ಇದನ್ನು ಚಂದ ಮಾಡಿ ತೊಳೆದು ಸಣ್ಣ ಸಣ್ಣ ಪೀಸ್ ಮಾಡಿ ಇಟ್ಕೊಂಡಿದ್ದೇವೆ. ಈಗ ಒಂದು ಪಾತ್ರೆಗೆ 2 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, 1/4 ಟೀ ಸ್ಪೂನ್ ಅರಿಶಿನ ಹುಡಿ, 2 ಟೇಬಲ್ ಸ್ಪೂನು ಕಾರ್ನ್ಫ್ಲೋರನ್ನು ಹಾಕಿದ್ದೇವೆ. ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕುವ. ಮತ್ತು 1/4 ಕಪ್ಪು ಮೊಸರನ್ನು ಮಿಕ್ಸ್ ಮಾಡ್ತಾ ಇದ್ದೇವೆ. ಇದಕ್ಕೀಗ ಒಂದು ಮೊಟ್ಟೆ, ಇದನ್ನು ಚಂದ ಮಿಕ್ಸ್ ಮಾಡಿ ಹೀಗೆ ಚಂದ ಮಿಕ್ಸ್ ಆಗಬೇಕು. ಈಗ ಮಿಕ್ಸರಿಗೆ ಚಿಕನನ್ನು ನಾವು ಹಾಕ್ತಾ ಇದ್ದೇವೆ. ಚಿಕನ್ ಎಲ್ಲ ಮಿಕ್ಸ್ ಮಾಡಿ ಆಯಿತು. ಈಗ ಅದಕ್ಕೆ ಒಂದು ಪಾತ್ರೆಯನ್ನು ಮುಚ್ಚಿ ಒಂದು ಅರ್ಧ ಗಂಟೆ ಹೀಗೆ ಮುಚ್ಚಿಡುವ. ಅರ್ಧ ಗಂಟೆ ಆಯಿತು. ಈಗ ಈ ಚಿಕನನ್ನು ಎಣ್ಣೆಯಲ್ಲಿ ಚಂದ ಫ್ರೈ ಮಾಡುವ. ಈಗ ನಾವು ಕಾವಲಿಗೆ ತೆಂಗಿನ ಎಣ್ಣೆನ ಹಾಕಿ ಫ್ರೈ ಮಾಡಲಿಕ್ಕೆ ಇಡ್ತಾ ಇದ್ದೇವೆ. ಇದಕ್ಕೆ ನಾವು ಒಂದು ಬೇಸೊಪ್ಪನ್ನು ಹಾಕ್ತಾ ಇದ್ದೇವೆ. ಹೀಗೆ ಹಾಕೋದು ಸ್ವಲ್ಪ ಚಂದ ಟೇಸ್ಟ್ ಬರ್ತದಲ್ಲ, ಹಾಗೆ ನಾವು ಹಾಕಿದ್ದೇವೆ. ನೋಡಿ, ಚಿಕನ್ ಎಲ್ಲ ಚಂದ ಫ್ರೈ ಆಗ್ತಾ ಉಂಟು. ಈಗ ಫ್ರೈ ಮಾಡಿದ ಚಿಕನ್ ಮುಗೀತು. ಈಗ ಇನ್ನೊಂದು ಬನಾಲೆಗೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಅದಕ್ಕೆ ನಾವು 2 ಆನಿಯನ್, 1 ಫುಲ್ ಬೆಳ್ಳುಳ್ಳಿಯನ್ನು ತಗೊಂಡಿದ್ದೇವೆ. ಇದನ್ನು ಹಾಕಿ ಚಂದ ಫ್ರೈ ಮಾಡಬೇಕು. ಚಂದ ಕೆಂಪಾಗುವಷ್ಟು ನಾವು ಇದನ್ನು ಚಂದ ಫ್ರೈ ಮಾಡ್ತಾ ಇರಬೇಕು. ನೋಡಿ, ಇದು ಕಲರ್ ಚೇಂಜ್ ಆಗ್ತಾ ಉಂಟು. ಹೀಗೆ ಇದನ್ನೀಗ ಫ್ರೈ ಮಾಡಲಿಕ್ಕೆ ಬಿಡುವ. ಈಗ ಇನ್ನೊಂದು ಪಾತ್ರೆಯಲ್ಲಿ ನಾವಿದಕ್ಕೆ 2 ಟೇಬಲ್ ಸ್ಪೂನು ಕಾರ್ನ್ಫ್ಲವರನ್ನು ಹಾಕ್ತಾ ಇದ್ದೇವೆ ಮತ್ತು ಸ್ವಲ್ಪ ನೀರು. ಇದನ್ನು ಚಂದ ಹಾಕಿ ಚಂದ ಮಿಕ್ಸ್ ಮಾಡಿ ಇಡಬೇಕು ಮಿಕ್ಸ್ಚರನ್ನು. ಈಗ ನಾವಾಗ ಫ್ರೈ ಆಗ್ತಿದ್ದಂತಹ ಆನಿಯನ್ ಮತ್ತು ಗಾರ್ಲಿಕ್ಕಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಬೇಯಲಿಕ್ಕೆ ಇಡ್ತಾ ಇದ್ದೇವೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಿದ್ದೇವೆ. ಈಗ ನೋಡಿ, ಫ್ರೈ ಎಲ್ಲ ಆಗ್ತಾ ಉಂಟು. ಹೀಗೆ ಇದಕ್ಕೆ ನಾವು 3 ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೇವೆ ಮತ್ತು ಸ್ವಲ್ಪ ನೀರು. ಅದು ಸ್ವಲ್ಪ ಚಂದ ಮಿಕ್ಸ್ಚರ್ ಥರ ಆಗಲಿ ಅಂತೇಳಿ. ನೋಡಿ, ಹೀಗೆ ಆಯಿತು ಚಂದ. ಇದನ್ನು ಚಂದ ಫ್ರೈ ಆಗಲಿಕ್ಕೆ ಬಿಡಬೇಕು. ನೋಡಿ, ಸ್ವಲ್ಪ ನೀರು ಹಾಕಿ ಅದನ್ನು ಹಾಗೆಯೇ ಸ್ವಲ್ಪ ಸೌಟಲ್ಲಿ ಅಲ್ಲಾಡಿಸ್ತಾ ಸ್ವಲ್ಪ ಫ್ರೈ ಆಗಲಿಕ್ಕೆ ಬಿಡಬೇಕು. ನೋಡಿ, ಹೀಗೆ ರೆಡಿ ಆಯಿತು. ಇದಕ್ಕೀಗ ನಾವು ಸ್ವಲ್ಪ ಚಿಲ್ಲಿ ಸಾಸನ್ನು ಹಾಕ್ತಾ ಇದ್ದೇವೆ, ಸ್ವಲ್ಪ ಸೋಯಾ ಸಾಸನ್ನು ಸಹ ನಾವು ಹಾಕ್ತಾ ಇದ್ದೇವೆ. ಇದನ್ನೀಗ ಚಂದ ಮಿಕ್ಸ್ ಮಾಡಿ ಈ ಫ್ರೈ ಆಗಲಿ ಅಂತ ಸ್ವಲ್ಪ ಹೊತ್ತು ನಾವು ಇದನ್ನು ಬಿಡುವ. ನೋಡಿ, ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು ಇದನ್ನು. ನೋಡಿ, ಇದು ಫ್ರೈ ಆಗ್ತಾ ಉಂಟು. ಸ್ವಲ್ಪ ಇದಕ್ಕೆ ಬೇಕಾದರೆ ನೀರು ಸಹ ಆ್ಯಡ್ ಮಾಡ್ಬೋದು. ನೋಡಿ, ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು. ಈಗ ಮಿಕ್ಸ್ ಎಲ್ಲ ಮಾಡಿ ಆಯ್ತು. ನೋಡಿ, ಹೀಗೆ ಕುದಿ ಬರಬೇಕಾದ್ರೆ ನಾವೀಗ ಆಗ ಫ್ರೈ ಮಾಡಿದಂತಹ ಚಿಕನನ್ನು ಬನಾಲೆಗೆ ಹಾಕಬೇಕು. ಬನಾಲೆಗೆ ಹಾಕಿ ಅದನ್ನು ಚಂದ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತಿಟ್ಟು ಕುದಿ ಬರಿಸಬೇಕು. ಈಗ ಕುದಿ ಬರ್ತಾ ಇರುವಾಗ ನಾವಾಗ ಮಿಕ್ಸ್ ಮಾಡಿಟ್ಟಂತಹ ಕಾರ್ನ್ಫ್ಲವರ್ ನೀರನ್ನು ಇದಕ್ಕೆ ಆ್ಯಡ್ ಮಾಡಿ ಚಂದ ಮಿಕ್ಸ್ ಮಾಡಿ ಕುದಿ ಬರುವ ತನಕ ಇಡಬೇಕು. ನೋಡಿ, ಹೀಗೆ ಚಂದ ಮಿಕ್ಸ್ ಮಾಡಿ ಆಯಿತು. ನೋಡಿ, ಕುದಿ ಬರ್ತಾ ಉಂಟು. ಚಿಕನ್ ಚಿಲ್ಲಿ ರೆಡಿ. ಬಿಸಿ ಬಿಸಿಯಾದ ಚಿಕನ್ ಚಿಲ್ಲಿ ಸವಿಯಲು ರೆಡಿ. ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.